ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ, ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು, ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗ. ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ, ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು, ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗ. ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ, ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು, ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗ. ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ, ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು, ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗ. ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ.
ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ, ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು, ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗ. ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ, ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು, ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗ. ಇನ್ನು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ ಅಂತ ಮೈಸೂರಿನಲ್ಲಿ ಪರಿಷತ್ನ ಸದಸ್ಯ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಇದಕ್ಕೊಂದು ಕಾನೂನು, ದೇಶಕ್ಕೊಂದು ಕಾನೂನು ಅಂತಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ